ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಶ್ರೀಲೀಲಾ ಅವರ ಬಗ್ಗೆ ಮಾತಾಡೋದಕ್ಕೆ ಹೋಗ್ತಿದೀವಿ. ಕನ್ನಡದಿಂದ ಸ್ಟಾರ್ಟ್ ಮಾಡಿ ತೆಲುಗು, ತಮಿಳ್, ಬಾಲಿವುಡ್ ವರ್ಗೂ ರೀಚ್ ಆಗಿರುವಂತಹ ಯಂಗ್ ಸ್ಟಾರ್ ಇವರು. ಆದ್ರೆ ಇವರ ಲೈಫ್ ಅಲ್ಲಿ ಒಂದು ಶಾಕಿಂಗ್ ಫೇಸ್ ಇದೆ. 2019ರಲ್ಲಿ ಕಿಸ್ ಸಿನಿಮಾದ ಮುಖಾಂತರ ಕೆರಿಯರ್ ಸ್ಟಾರ್ಟ್ ಆಯ್ತು. ಆಮೇಲೆ ಭರಾಟೆ, ಬೈಟು ಲವ್, ತೆಲುಗುಲಿ ಧಮಾಕ, ಗುಂಡೂರು ಕರಂ, ಇದೇ ತರ ಬ್ಯಾಕ್ ಟು ಬ್ಯಾಕ್ ಹಿಟ್ಸ್ ಕೊಟ್ರು. ಜಸ್ಟ್ 1-2 ವರ್ಷಗಳಲ್ಲಿ ಟಾಪ್ ಹೀರೋಯಿನ್ ಆಗಿ ಗ್ರೋ ಆಗಿದ್ದಾರೆ. ಆದ್ರೆ ಸಕ್ಸಸ್ ಜೊತೆಗೆ ನೆಗೆಟಿವ್ ಸೈಡ್ ಕೂಡ ಬಂದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನಡೆದಿರುವಂತಹ ಟ್ರೋಲ್ಸ್ ಗಳ ಬಗ್ಗೆ ಇವರು ತುಂಬಾ ಡಿಸ್ಟರ್ಬ್ ಆಗಿದ್ರು. ಅರ್ಲಿ ಕೆರಿಯರ್ ಅಲ್ಲೇ ಶ್ರೀಲೀಲಾ ಅವರು ಒಂದು ಮಾತನ್ನ ಹೇಳಿದ್ರು, ನಾನು ತುಂಬಾ ಸೆನ್ಸಿಟಿವ್, ಟ್ರೋಲ್ಸ್ ನ ನೋಡಿ ಹಳ್ತೀನಿ ಅಂತ ಕೂಡ ಹೇಳ್ಕೊಂಡಿದ್ರು. ಡೈಲಿ ನೆಗೆಟಿವ್ ಕಮೆಂಟ್ಸ್ ಇಂದ ಮೆಂಟಲ್ ಸ್ಟ್ರೆಸ್ ಕೂಡ ಜಾಸ್ತಿ ಆಗ್ತಿತ್ತು ಅಂತ ಹೇಳ್ಕೊಂಡಿದ್ದಾರೆ. ಶಾಕ್ ಆಗೋದು ಇಲ್ಲ, ಶ್ರೀಲೀಲಾ ಅವರು ಅವರ ಅಮ್ಮನ ಹತ್ರ ಹೋಗಿ ನಾನು ಸಿನಿಮಾವನ್ನ ಬಿಡ್ತೀನಿ, ಸ್ಟಡೀಸ್ ಮೇಲೆ ಫೋಕಸ್ ಮಾಡ್ತೀನಿ ಅಂತ ಲಿಟ್ರಲಿ ಶ್ರೀಲೀಲಾ ಅವರು ಅವ್ರ ಅಮ್ಮನ ಹತ್ರ ಹೋಗಿ ಬೆಗ್ ಮಾಡ್ಕೊಂಡಿರಂತೆ. ಸೋಷಿಯಲ್ ಮೀಡಿಯಾದಲ್ಲಿ ನಡೆದಿರುವಂತಹ ಟ್ರೋಲ್ಸ್ ಗಳ ಬಗ್ಗೆ ತಲೆ ಕೆಡಿಸ್ಕೊಂಡು ಕಂಪ್ಲೀಟ್ ಆಗಿ ಬ್ರೇಕ್ ಆಗಿದೆ ಅಂತ ಶ್ರೀಲೀಲಾ ಅವರು ಹೇಳ್ಕೊಂಡಿದ್ದಾರೆ. ಆದ್ರೆ ಶ್ರೀಲೀಲಾ ಅವರ ಅಮ್ಮ ಬೆನ್ನೆಲುಬಾಗಿ ಸಪೋರ್ಟ್ ಮಾಡಿದ್ದಾರೆ, ಕಾನ್ಫಿಡೆನ್ಸ್ ನ ಬೂಸ್ಟ್ ಮಾಡಿದ್ದಾರೆ. ಶ್ರೀಲೀಲಾ ಅವರು ಈಗ ಸದ್ಯಕ್ಕೆ ಟ್ರೋಲ್ಸ್ ಗಳನ್ನ ಸ್ಟ್ರಾಂಗ್ ಆಗಿ ಫೇಸ್ ಮಾಡ್ತಾ ಇದ್ದಾರೆ. ಈಗ ನಾನು ಧೈರ್ಯದಿಂದ ಇದೀನಿ ಅಂತ ಶ್ರೀಲೀಲಾ ಅವರು ಸ್ವತಃ ಹೇಳ್ಕೊಂಡಿರುವಂತದ್ದು. ಇದು ನಮ್ಮೆಲ್ಲರಿಗೂ ಒಂದು ಇಂಪಾರ್ಟೆಂಟ್ ಮೆಸೇಜ್ ಕೊಡುತ್ತೆ. ಸೋಷಿಯಲ್ ಮೀಡಿಯಾ ಟ್ರೋಲ್ಸ್ ಜಸ್ಟ್ ಫನ್ ಅಲ್ಲ, ಅದು ಯಾರ ಲೈಫ್ ನ ಬೇಕಾದ್ರೂ ಅಫೆಕ್ಟ್ ಮಾಡಬಹುದು. ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಕೊಡೋದು ತುಂಬಾ ಮುಖ್ಯ. ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.